ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಸ್ಟ್ ಲೈನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಲಯಾಳಂನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಆ್ಯಂಟೋನಿ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ತಾಗಿದೆ, ಕೊನೆವರೆಗೂ ಕೇಳ್ತಾ ಹೋಗಿ. ಹಾಗೆಯೇ ಮೂವಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸೇವಿಯರ್ ಅನ್ನೋ ವ್ಯಕ್ತಿನ ಮತ್ತೊಂದು ವ್ಯಕ್ತಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇರ್ತಾರೆ. ಹೊಡಿತಾ ಇರುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಫಿಲ್ಮ್ ನ ಮೇನ್ ಕ್ಯಾರೆಕ್ಟರ್ ಆಗಿರುವಂತ ಹೀರೋ ಆಂಟೋನಿ. ಆಂಟೋನಿ ಸೇವಿಯರ್ನ ಹೇಗಾದ್ರೂ ಸರಿ ಸಾಯಿಸ್ಬೇಕು ಅಂತ ಅಟ್ಟಾಡಿಸ್ಕೊಂಡು ಹೊಡಿತಾ ಇರುವಾಗ್ಲೇನೆ ಸೇವಿಯರ್ ಕೂಡ ಅವರಿಂದ ಸೇವ್ ಆಗ್ಬೇಕು ಅಂತ ತಪ್ಪಿಸ್ಕೊಳ್ತಾ ಇರ್ತಾರೆ. ಆದ್ರೂ ಕೂಡ ಆಂಟೋನಿ ಸೇವಿಯರ್ನ ನೀರ್ನಲ್ಲಿ ಮುಳುಗಿಸಿ ಸಾಯಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಸೇವಿಯರ್ನ ಮಗಳಾಗಿರುವಂತ ಮರಿಯಾನ ತೋರಿಸ್ತಾರೆ. ಅವ್ರ ಈ ಚಿತ್ರದ ಹೀರೋಯಿನ್. ಅವ್ರಿಗೆ ಬಾಕ್ಸಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಬರೀ ಇಷ್ಟ ಮಾತ್ರ ಅಲ್ಲ, ಬಾಕ್ಸಿಂಗ್ ನ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಎದುರುಗಡೆ ಇರೋದು ಹುಡುಗ ಅಂತಾನು ನೋಡ್ದೇನೆ ಚೆನ್ನಾಗಿ ಹೊಡೆದು ಮಲಗಿಸ್ತಾ ಇರ್ತಾರೆ. ಈ ರೀತಿ ಹೊಡೆದು ಮಲಗಿಸಿ ಅವ್ರು ವಿನ್ ಆಗಿರೋ ಅಂತ ಟೈಮಲ್ಲೇನೆ ಅವ್ರ ತಂದೆ ಸತ್ತೋಗಿರೋ ಅಂತ ವಿಷಯ ಅವ್ರಿಗೆ ಗೊತ್ತಾಗತ್ತೆ. ಇದರಿಂದ ಮರಿಯಾಗಂತೂ ತುಂಬಾನೇ ಬೇಜಾರಾಗತ್ತೆ. ಸೇವಿಯರ್ ಅವ್ರ ಏರಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಪ್ಯುಲರ್ ಆಗಿರೋಂಥ ವ್ಯಕ್ತಿ ಆಗಿರೋದ್ರಿಂದ ಸೇವಿಯರ್ನ ಸಾವಿಗೆ ಇರೋ ಬರೋರೆಲ್ಲ ಬಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಚರ್ಚ್ ಫಾದರ್ ಕೂಡ ಬಂದಿರ್ತಾರೆ. ಸೇವಿಯರ್ಗೆ ಡಾಲ್ಸನ್ ಅನ್ನೋ ತಮ್ಮ ಇರ್ತಾರೆ. ಅವ್ರಿವಾಗ ಜೈಲಿನಲ್ಲಿದ್ದಾರೆ. ಯಾಕೆ ಅಂತಂದರೆ ಅವರೊಬ್ಬ ರೌಡಿ. ಇಫ್ ಇನ್ ಕೇಸ್ ಅವ್ರೇನಾದರೂ ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸೇವಿಯರ್ನ ಕೊಲೆ ಆಗಿದೆ ಅನ್ನೋ ವಿಷಯ ಗೊತ್ತಾದರೆ ಅವ್ರನ್ನ ಕೊಲೆ ಮಾಡಿದಂಥ ವ್ಯಕ್ತಿನ ಹುಡುಕಿ ಫಸ್ಟು ಅವ್ರನ್ನ ಕೊಲೆ ಮಾಡೋ ಅಂಥದ್ದೇ ಅವ್ರ ಕೆಲಸ ಆಗಿರತ್ತೆ ಅಂತ ಪೊಲೀಸವರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಡಾಲ್ಸನ್ಗೆ ಏನಾದರೂ ಗೊತ್ತಾದರೆ ಏನು ಗತಿ ಅಂತ. ಹಾಗೆಯೇ ಸೇವಿಯರ್ ಬಗ್ಗೆ ಹೇಳಬೇಕು ಅಂತಂದರೆ ಸೇವಿಯರ್ ಕೂಡ ಅಷ್ಟಾಗಿ ಒಳ್ಳೆ ವ್ಯಕ್ತಿ ಏನಲ್ಲ. ಅವರು ತುಂಬ ಜನಕ್ಕೆ ಅನ್ಯಾಯ ಮಾಡಿರ್ತಾರೆ. ಯಾವುದೋ ಒಂದು ವ್ಯಕ್ತಿಯನ್ನು ಅವನ ಮಗಳ ಎದುರುಗಡೆನೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಕಾಲನ್ನು ಕತ್ತರಿಸಿರ್ತಾರೆ. ಈ ವಿಷಯನ ಆಂಟೋನಿಗೆ ಹೇಳಿ ಅವರಿಂದ ಸಹಾಯ ತಗೊಂಡಿರ್ತಾರೆ. ಆಂಟೋನಿ ಕೂಡ ಸೇವಿಯರ್ನ ಸಾಯಿಸಬೇಕು ಅಂತ ಹೋಗಿರೋದಿಲ್ಲ, ಕೇವಲ ಒಂದೆರಡು ಒದೆ ಕೊಟ್ಟು ಅವನಿಗೆ ಬುದ್ಧಿ ಹೇಳಬೇಕು ಅಂತಲೇ ಹೋಗಿರ್ತಾರೆ. ಆದರೆ ಒಡೆದಂಥ ಒಂದೇ ಒಂದು ಒದೆಯಿಂದ ಸೇವಿಯರ್ ಸತ್ತೋಗಿರ್ತಾನೆ. ಆಂಟೋನಿ ಬಗ್ಗೆ ಹೇಳಬೇಕು ಅಂತಂದರೆ ಆಂಟೋನಿ ನೋಡಲಿಕ್ಕೆ ಆ ರೀತಿ ಕಂಡ್ರೂ ಕೂಡ ಕೆಟ್ಟ ಮನುಷ್ಯ ಆಗಿರೋದಿಲ್ಲ. ಒಳ್ಳೆ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾ ಮಾಡ್ತಾ ಈ ರೀತಿ ಕೆಟ್ಟ ವ್ಯಕ್ತಿಯಾಗಿ ಪೋಟ್ರೆ ಆಗಿರ್ತಾರೆ ಅಷ್ಟೇ. ಆಂಟೋನಿ ನೋಡಿದ್ರೆ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಅವನಿಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಅಂತ. ಆದರೆ ಆಂಟೋನಿಗೂ ಕೂಡ ಅವನದೇ ಆದ ಫೀಲಿಂಗ್ಸ್ ಇರುತ್ತೆ. ಅದನ್ನು ಹೊರಗೆ ಬರಕ್ಕೆ ಬಿಡ್ದಾನೆ ಆಂಟೋನಿ ಎಲ್ಲರ ಕಣ್ಣೆದ್ರಿಗೂ ಕೂಡ ರಫ್ ಅಂಡ್ ಟಫ್ ಆಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಸೇವಿಯರ್ನ ಕೊಂದಿರೋದಕ್ಕೆ ಜೈಲಿಗೆ ಹೋದಂತ ಆಂಟೋನಿಗೆ ಯಾವುದೇ ರೀತಿಯ ಐ ವಿಟ್ನೆಸ್ ಇಲ್ಲದೆ ಇರೋ ಕಾರಣ ಆದಷ್ಟು ಬೇಗ ಬೇಲ್ ಮೇಲೆ ಹೊರಗೆ ಬರ್ತಾರೆ. ಹೊರಗೆ ಬಂದಂಥವ್ರು ಫಾದರ್ ಜೊತೆ ಮಾತಾಡುವಾಗ ಫಾದರ್ ಹೇಳ್ತಾರೆ, ಯಾವುದೇ ರೀತಿಯ ಐ ವಿಟ್ನೆಸ್ ಇಲ್ಲ ಅಂತ ನೀನು ಅಲ್ಕೋಬೇಡ. ಯಾಕೆ ಅಂತಂದ್ರೆ ಸೇವಿಯರ್ನ ನೀನು ಸಾಯಿಸ್ತಾ ಇರೋದನ್ನ ಸೇವಿಯರ್ನ ಹೆಂಡತಿ ಜೆಸ್ಸಿ ಖುದ್ದಾಗಿ ನೋಡಿದಾಳೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಆಲ್ರೆಡಿ ಸೇವಿಯರ್ ಸತ್ತಾಗಿರೋದ್ರಿಂದ ಹೆಂಡತಿ ಮಗಳು ಬದುಕೋದಕ್ಕೋಸ್ಕರ ನೀನೇನಾದರೂ ಸಹಾಯ ಮಾಡಲಿಕ್ಕೆ ಕೇಳ್ಕೊಂಡಿದ್ದಾರೆ ಅಂತ ಕೇಳೋವಾಗ ಫಾದರ್ ಹೇಳ್ತಾರೆ ಆಂಟೋನಿಗೆ, ಸೇವಿಯರ್ ವೈಫ್ ಜೆಸ್ಸಿ ಹಾಗೇನೆ ಮಗಳು ಮರಿಯಾಗೋಸ್ಕರ ನೀನೊಂದು ಕೆಲಸ ಮಾಡು, ಹೇಗಾದರೂ ಸರಿ ನಿನ್ನ ಹತ್ರ ಇರೋವಂಥ ಒಂದು ಪ್ರಾಪರ್ಟಿನಲ್ಲಿ ಅವ್ರ ಹೆಸರಿಗೆ ಅದೊಂದನ್ನ ಮಾಡಿಸ್ಕೊಡು ಅಂತ ಕೇಳ್ತಾರೆ. ಇದಕ್ಕೆ ಆಂಟೋನಿ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ಕೊಳ್ತಾರೆ. ಆಂಟೋನಿ ಹತ್ರ ಇರೋ ಅಂಥ ಒಂದು ಪ್ರಾಪರ್ಟಿನಲ್ಲಿ ಜೆಸ್ಸಿ ಹೆಸರಿಗೆ ಬರೀಲಿಕ್ಕೆ ಆ ರೀತಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆಚೆ ಬರುವಾಗ ಜೆಸ್ಸಿನ ನೋಡಿದಂಥ ಆಂಟೋನಿ, ನಾನು ಬೇಕು ಅಂತ ಸಾಯಿಸಲಿಲ್ಲ, ಅಚಾನಕ್ ಆಗಿ ಇದೆಲ್ಲ ನಡೆದೋಯ್ತು ಅಂತ ಹೇಳೋವಾಗ ಜೆಸ್ಸಿ ಹೇಳ್ತಾಳೆ, ಒಂದು ಅರ್ಥದಲ್ಲಿ ಹೋಗಿದ್ದು ಒಳ್ಳೇದೇ ಆಯಿತು ಅನ್ನೋ ರೀತಿ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಆಂಟೋನಿಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಜೆಸ್ಸಿ ಕಂಡ್ರೆ ಆಂಟೋನಿಗೆ ಯಾಕಷ್ಟು ಕನ್ಸರ್ನ್ ಅಂತ ಅಂದರೆ ಸೇವಿಯರ್ನ ಮದುವೆ ಆಗ್ಲಿಕ್ಕೂ ಮುಂಚೆನೆ ಆಂಟೋನಿಗೆ ಜೆಸ್ಸಿ ಅಂದರೆ ಒಂದು ರೀತಿ ಕ್ರಶ್ ಇರತ್ತೆ. ಹಾಗಾಗಿ ಈಗಲೂ ಕೂಡ ಒಂದು ರೀತಿ ಕನ್ಸರ್ನ್ ತೋರಿಸ್ತಾ ಇರ್ತಾರೆ. ರಿಜಿಸ್ಟರ್ ಆಫೀಸ್ನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋವಾಗ ಜೀಪಿಗೆ ಮಾಯಾ ಅನ್ನೋ ಹುಡುಗಿ ಅಡ್ಡ ಬಂದ್ಬಿಡ್ತಾರೆ. ಸೊ ಇದರಿಂದ ಮಾಯಾಗೆ ಜೀಪಲ್ಲಿ ಡ್ಯಾಶ್ ಆಗುತ್ತೆ. ಹಾಗೆಯೇ ಮಾಯಾ ಬಗ್ಗೆ ಹೇಳಬೇಕು ಅಂತಂದರೆ ಆ ಊರಿನಲ್ಲಿ ಇರೋ ಅಂಥ ಅವರನ್ನ ಅನ್ನೋ ವ್ಯಕ್ತಿನ ನೋಡ್ಕೊಳ್ಳಿಕ್ಕೋಸ್ಕರ ಮಾಯಾ ಕೇರ್ ಟೇಕರ್ ಆಗಿ ಅವ್ರ ಮನೆಗೆ ಹೋಗಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆಂಟೋನಿ ಹತ್ರ ಬಂದಂಥ ಇನ್ಸ್ಪೆಕ್ಟರ್ ಲಾರೆನ್ಸ್ ಅನ್ನೋ ವ್ಯಕ್ತಿ ಇವರ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಹೇಗಾದರೂ ಸರಿ ಆ ಪ್ರಾಪರ್ಟಿನ ನನಗೆ ವಾಪಸ್ ಸಿಗೋ ಹಾಗೆ ಮಾಡಿ ಅಂತ ಹೇಳಿ ಆಂಟೋನಿ ಹತ್ರ ಕೇಳ್ಕೊಂಡು ಬಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಲಾರೆನ್ಸ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಇನ್ಸ್ಪೆಕ್ಟರ್ ಅವನನ್ನ ಎದುರಾಕೊಳ್ದಾನೆ ಆಂಟೋನಿ ಹತ್ರ ಹೆಲ್ಪಿಗೆ
ತೆಗಿ ಅಂತ ಕೇಳ್ಕೊಂಬಂದಿರ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆಂಟೋನಿ ಸರಿ ನನಗೇನು ಕೊಡ್ತೀರಾ ಅಂತ ಹೇಳಿ ಪೊಲೀಸು ಹಾಗೆ ಆಂಟೋನಿ ಇಬ್ರು ಕೂಡ ಡೀಲ್ ಮಾಡಿಕೊಂಡು ಲಾರೆನ್ಸ್ ಹತ್ರ ಬಂದಂತ ಆಂಟೋನಿ ವಾಪಸ್ ಪೊಲೀಸಿಗೆನೆ ಆ ಪ್ರಾಪರ್ಟಿ ಸಿಗೋ ಹಾಗೆ ಫೈಟ್ ಮಾಡಿ ವಾಪಸ್ ಇಸ್ಕೊಟ್ಟಿರ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಆಂಟೋನಿ ಅವಾಗವಾಗ ಔರನ್ ಮನೆಗೆ ಹೋಗ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಔರನ್ ಕೊಡೋ ಅಂತ ಸಲಹೆಗಳನ್ನು ಕೂಡ ಸ್ವೀಕರಿಸ್ತಾ ಇರ್ತಾರೆ. ಔರನ್ ಮನೇಲೆ ಇರೋ ಅಂತ ಮಾಯಾ ಹಾಗೆ ಆಂಟೋನಿ ಇಬ್ರು ಕೂಡ ಒಬ್ರಿಗೊಬ್ರು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೇವಿಯರ್ ವೈಫು ಜೆಸ್ಸಿನಾ ಹಾಗೇನೆ ಅವ್ರ ಮಗಳು ಮರಿಯಾನ ತೋರಿಸ್ತಾರೆ. ಸೇವಿಯರ್ ಸತ್ತೋದ್ಮೇಲೆ ಅವರಿಬ್ರು ಕೂಡ ಒಂಟಿ ಆಗಿರ್ತಾರೆ. ಹಾಗೇನೆ ಆಂಟೋನಿ ಕೊಟ್ಟಿರೋ ಅಂತ ಮನೆಯಲ್ಲೇನೆ ಈಗ ಸ್ಟೇ ಆಗ್ತಾ ಇರ್ತಾರೆ. ಸೇವಿಯರ್ ಸತ್ತೋದ್ಮೇಲೆ ಹೊರಗಡೆ ಇರೋಂತ ಜನಗಳೆಲ್ಲರೂ ಕೂಡ ಮೇರಿ ಹಾಗೆ ಜೆಸ್ಸಿ ಇಬ್ರು ಕೂಡ ತುಂಬಾ ಬೇಜಾರಿನಲ್ಲಿದ್ದಾರೆ ಅಂತ ಅನ್ಕೊಳ್ತಾ ಇದ್ರೆ, ಆದ್ರೆ ಇಲ್ಲಿ ಅದು ತದ್ವಿರುದ್ಧ ಆಗಿರುತ್ತೆ. ಇವರಿಬ್ರು ಕೂಡ ತುಂಬಾನೇ ಹ್ಯಾಪಿ ಆಗಿರ್ತಾರೆ. ಇವರಿಬ್ರು ಇಷ್ಟು ಖುಷಿಯಾಗಿ ಯಾಕಿದ್ದಾರೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಸೀನ್ ಕಟ್ ಮಾಡಿದ್ರೆ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ ತರಲಿಕ್ಕೆ ಸೇವಿಯರ್ನ ವೈಫ್ ಜೆಸ್ಸಿ ಮಾರ್ಕೆಟಿಗೆ ಹೋಗಿರ್ತಾರೆ. ಹಾಗೆ ಮಾರ್ಕೆಟ್ ಇಂದ ವಾಪಸ್ ಬರೋವಾಗ ಸೈಮನ್ ಅನ್ನೋ ವ್ಯಕ್ತಿ ಜೆಸ್ಸಿನ ನಿಲ್ಸಿ ಅವಳ ಜೊತೆಗೆ ಮಿಸ್ಬಿಹೇವ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡ್ತಾನೆ. ಜೆಸ್ಸಿ ಕೂಡ ಅವನಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಟ್ರೈ ಮಾಡೋವಾಗ ಕಾಲ್ ಜಾರಿ ಅಲ್ಲೇ ಕರೆಂಟ್ ವೈರ್ ಕೆಳಗೆ ಬಿದ್ದಿರೋದ್ರ ಮೇಲೆ ಜೆಸ್ಸಿ ಬಿದ್ದ್ಬಿಡ್ತಾಳೆ. ಅಚಾನಕ್ ಆಗಿ ಕರೆಂಟ್ ವೈರ್ ಮೇಲೆ ಬಿದ್ದಿದ್ರಿಂದ ಜೆಸ್ಸಿ ಅಲ್ಲೇನೆ ಸತ್ತೋಗ್ಬಿಡ್ತಾಳೆ. ಇದರಿಂದ ಮೇರಿ ಇವಾಗಂತೂ ತುಂಬಾ ಒಬ್ಬಂಟಿ ಆಗೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಜೆಸ್ಸಿ ಫಿನರಲ್ ಟೈಮ್ ನಲ್ಲಿ ಅಲ್ಲಿರೋರು ಯಾರಿಗೂ ಕೂಡ ಸೈಮನ್ ಇಂದ ಜೆಸ್ಸಿ ಸತ್ತೋಗಿರೋದು ಅಂತ ಗೊತ್ತಿರೋದಿಲ್ಲ. ಆಲ್ರೆಡಿ ತುಂಬಾ ಮಳೆ ಬರ್ತಿದ್ರಿಂದ ಅಚಾನಕ್ ಆಗಿ ಕರೆಂಟ್ ಮೇಲೆ ಬಿದ್ದಿದ್ರಿಂದ ಜೆಸ್ಸಿ ಸತ್ತೋಗಿರ್ಬೋದು ಅಂತ ಅವರೆಲ್ಲರೂ ಕೂಡ ಅನ್ಕೊಳ್ತಾ ಇರ್ತಾರೆ. ಮೇರಿ ತಂದೆ ತಾಯಿ ಇಬ್ರು ಕೂಡ ಸತ್ತೋಗಿರೋದ್ರಿಂದ ಮೇರಿ ಸ್ವಲ್ಪ ದಿವಸದ ಮಟ್ಟಿಗೆ ಚರ್ಚಲ್ಲೇ ಸ್ಟೇ ಆಗ್ತಾ ಇರ್ತಾಳೆ. ಅಲ್ಲಿರೋ ಅಂತ ಫಾದರ್ಗಂತೂ ನೆಕ್ಸ್ಟ್ ಮೇರಿಯ ಫ್ಯೂಚರ್ ಏನು ಅಂತ ತುಂಬಾನೇ ಯೋಚಿಸ್ತಾ ಇರ್ತಾರೆ. ಈಗಿರುವಾಗ್ಲೇನೆ ಚರ್ಚಿಗೆ ಒಂದ್ ದಿವಸ ಔರನ್ ಹಾಗೆ ಮಾಯಾ ಇಬ್ರು ಕೂಡ ಬರ್ತಾರೆ. ಇವರಿಬ್ಬರ ಹತ್ರ ಮಾತಾಡಿದಂತ ಫಾದರು ಆಂಟೋನಿನ ಮೇರಿಯ ಗಾರ್ಡಿಯನ್ ಆಗಿ ಮಾಡೋಣ ಅಂತ ಕೇಳ್ಕೊಳ್ತಾರೆ. ಇದಕ್ಕೆ ಔರನ್ ಕೂಡ ಒಪ್ಕೊಳ್ತಾರೆ. ಕಾರಣ ಇಷ್ಟೇ, ಆಂಟೋನಿ ಮೇರಿಯ ಗಾರ್ಡನ್ ಆಗಿದ್ರೆ ಯಾರು ಕೂಡ ಮೇರಿ ಸುದ್ದಿಗೆ ಬರೋದಿಲ್ಲ ಅಂತ. ಸೊ ಇವಾಗ ಔರನ್ನೇನೆ ಆಂಟೋನಿಗೆ ಕನ್ವಿನ್ಸ್ ಮಾಡಬೇಕಾಗಿರತ್ತೆ. ಆಂಟೋನಿ ಔರನ್ ಮಾತನ್ನ ಮಾತ್ರ ಕೇಳ್ತಾ ಇರ್ತಾರೆ. ಇದರಿಂದ ಆಂಟೋನಿ ಹೇಳೋದೇನು ಅಂತಂದ್ರೆ, ನಾನೇನಾದ್ರೂ ಹತ್ರ ದತ್ತು ತಗೊಳ್ಬೇಕು ಅಂತಂದ್ರೆ ಅದೆಲ್ಲ ಆಗಲ್ಲ, ದುಡ್ಡು ಕಾಸಿನ ಬೇಕಾದ್ರೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋವಾಗ ಔರನ್ ಹೇಳ್ತಾರೆ, ದುಡ್ಡು ಕಾಸಿನ ಹೆಲ್ಪ್ ಏನೂ ಬೇಡ, ನೀನ್ ಜಸ್ಟ್ ಗಾರ್ಡಿಯನ್ ಅಷ್ಟೇ. ಅವಳ ಹಾಸ್ಟೆಲಲ್ಲಿಂದ ಓದ್ಕೊಳ್ತಾಳೆ, ನೀನ್ ಗಾರ್ಡಿಯನ್ ಅಂತ ಇದ್ರೆ ಅವಳಿಗೂ ಕೂಡ ಒಂದು ಧೈರ್ಯ ಇರುತ್ತೆ ಅಂತ ಹೇಳಿ ಒಪ್ಸಿದ್ರಿಂದ ಆಂಟೋನಿ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಮರಿಯಾ ಜವಾಬ್ದಾರಿ ಆಂಟೋನಿ ಮೇಲಿರೋದ್ರಿಂದ ಮರಿಯಾನ ಕಾಲೇಜಿಗೆ ಜಾಯಿನ್ ಮಾಡಿಸ್ಲಿಕ್ಕೆ ಅಂತ ಕಾಲೇಜಿಗೆ ಬರ್ತಾರೆ. ಹಾಗೇನೆ ಅಲ್ಲಿರೋ ಅಂತ ಪ್ರಿನ್ಸಿಪಲ್ ಆಲ್ರೆಡಿ ಆ್ಯನಾ ಮರಿಯಾಳ ಹಿಸ್ಟ್ರಿ ಗೊತ್ತಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಅವಳಿಗೆ ಕಾಲೇಜ್ ಸೀಟು ಕೇವಲ ಫಾದರ್ ಹೇಳಿದಕ್ಕೆ ಮಾತ್ರ ಕೊಟ್ಟಿರೋದು, ಇಲ್ಲೇನಾದರೂ ಹೆಚ್ಚಿಗೆ ತರಲೆ ಮಾಡಿದ್ರೆ ಅಂತ ಹೇಳಿ ಆಂಟೋನಿಗೂ ಕೂಡ ಬೈತಾರೆ. ಹಾಗೇನೆ ಮರಿಯಾ ಆ್ಯನಾಗೂ ಕೂಡ ಬೈತಾರೆ. ಹಾಗೆ ಮರಿಯಾ ಆ್ಯನಾನ ಆಚೆ ಕಳಿಸಿ, ನೀವು ಇನ್ಮೇಲಿಂದ ಅವಳನ್ನ ಜವಾಬ್ದಾರಿ ತಗೊಳ್ಬೇಕು ಅಂತಂದರೆ ನೀವು ಕೂಡ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಕಾಲೇಜಿಂದ ಕಳಿಸ್ತಾರೆ. ಹಾಗೆಯೇ ಆ್ಯನಾ ಮರಿಯಾ ನೆಕ್ಸ್ಟು ಏನೇ ಮಾಡಿದ್ರು ಕೂಡ ಪದೇ ಪದೇ ಆಂಟೋನಿಗೆ ಫೋನ್ ಮಾಡಿ ಕರಿತಾನೆ ಇರ್ತಾರೆ. ಇದರಿಂದ ಆಂಟೋನಿಗೂ ಕೂಡ ತುಂಬ ಕಿರಿಕಿರಿ ಆದರೂ ಕೂಡ ಅವಳಿಗೋಸ್ಕರ ಕಾಲೇಜಿಗೆ ಹೋಗಿ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಈ ರೀತಿ ಇರುವಾಗಲೇ ಮರಿಯಾ ಒಂದು ಹುಡುಗನಿಗೆ ಅಟ್ಟಾಡಿಸ್ಕೊಂಡು ಹೊಡಿತಾಳೆ. ಇದರಿಂದ ಆ ಹುಡುಗನ ಪೇರೆಂಟ್ಸ್ ಕೂಡ ಬಂದು ಕ್ವೆಶನ್ ಮಾಡ್ತಾರೆ. ಆಂಟೋನಿಗೆ ಫೋನ್ ಮಾಡಿ ಮತ್ತೆ ಕಾಲೇಜಿಗೆ ಬರೋದಕ್ಕೆ ಹೇಳ್ತಾರೆ. ಇದ್ರ ಬಗ್ಗೆ ವಿಚಾರಿಸ್ಲಿಕ್ಕೆ ಅಂತ ಬಂದಾಗ ಮರಿಯಾ ಹೇಳ್ತಾಳೆ, ಅವನು ನನ್ನನ್ನು ಲವ್ ಮಾಡು ಅಂತ ಫೋರ್ಸ್ ಮಾಡ್ದ, ನಾನು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡದೆ ಇದ್ದಾಗ ನನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದ್ರಿಂದ ನಾನು ಹೊಡೆದೆ ಅಂತ ಹೇಳ್ತಾಳೆ. ಪ್ರಿನ್ಸಿಪಲ್ ಎದುರುಗಡೆನೆ ಇನ್ನೊಂದ್ಸಲ ಆಂಟೋನಿ ಅವನ ಕೆನ್ನೆಗೆ ಬಾರಿಸು ಅಂತ ಹೇಳ್ತಾರೆ. ಸೊ ಮರಿಯಾ ಅವನ ಕೆನ್ನೆಗೆ ಬಾರಿಸಿದಾಗ ಪ್ರಿನ್ಸಿಪಲ್ ಮಾತಾಡ್ಲಿಕ್ಕೆ ಅಂತ ಬಂದಾಗ ಆಂಟೋನಿ ಆ್ಯನಾ ಮರಿಯಾ ಪರವಾಗಿ ಮಾತಾಡ್ತಾರೆ. ಹಾಗೇನೆ ಅವಳು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅವಳ ಪರನೇ ಮಾತಾಡಿದ್ರಿಂದ ಆ್ಯನಾ ಮರಿಯಾಗೂ ಖುಷಿ ಆಗುತ್ತೆ. ಹಾಗೇನೆ ಪ್ರಿನ್ಸಿಪಲ್ಗೆ ಪದೇ ಪದೇ ಇವಳದೇ ತಪ್ಪು ಅಂತ ಹೇಳಿದ್ರೆ ಸರಿ ಹೋಗಲ್ಲ, ಎರಡೂ ಕಡೆಯಿಂದ ವಿಚಾರಿಸ್ಬೇಕು ಅಂತ ಹೇಳಿ ಆಂಟೋನಿ ಅವನ ಒಂದು ವೇನಲ್ಲಿ ಹೇಳಿದ್ರಿಂದ ಪ್ರಿನ್ಸಿಪಲ್ ಕೂಡ ಸೈಲೆಂಟ್ ಆಗ್ತಾರೆ. ಹಾಗೆ ನೆಕ್ಸ್ಟು ಮತ್ತೊಂದು ಕಡೆ ಆಂಟೋನಿ ಜಗಳ ಬಿಡಿಸ್ಲಿಕ್ಕೆ ಅಂತ ಹೋದಾಗ ಪುನಃ ಇನ್ನೊಂದ್ಸಲ ಕಾಲೇಜ್ ಕಡೆಯಿಂದ ಕಾಲ್ ಬರುತ್ತೆ. ಯಾಕೆ ಅಂತಂದರೆ ಈ ಸಲ ಆ್ಯನಾ ಮೇರಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಕಾಲೇಜಲ್ಲಿ ಎಲ್ರಿಗೂ ಕೂಡ ಫೀಸ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಆಗ ತುಂಬಾ ಟೆನ್ಷನಿಂದ ಬಂದಂಥ ಆಂಟೋನಿ, ನಾನು ನಿನ್ನ ಫೀಸ್ನ ಕಟ್ತೀನಿ ಅಂತ ಹೇಳಿದ್ದೀನಿ ಅಂತಂದಮೇಲೆ ಈ ಸ್ಟ್ರೈಕ್ ಎಲ್ಲ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಮರಿಯಾ,
ನಮಗೇನೋ ಆಗುತ್ತೆ ಸರಿ, ಆದರೆ ಆಗ್ಲಿಲ್ದವರು ಹೇಗೆ ಕಟ್ತಾರೆ ಅಂತ ಅವ್ರ ಪರವಾಗಿ ನಾನು ಸ್ಟ್ರೈಕ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಆ್ಯಂಟೋನಿಗಂತೂ ನೀನು ಯಾರಿಗೂ ಕೂಡ ಬಗ್ಲಿಲ್ದಂಥ ಹುಡುಗಿ ಅಂತ ಅವಳಿಗೆ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆಯೇ ಈ ರೀತಿ ಹೋದ್ಮೇಲೆ ತುಂಬ ಯೋಚಿಸಿದಂಥ ಆ್ಯಂಟೋನಿಗೆ ಮರಿಯಾ ಮಾಡಿದ್ದೆ ಸರಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇ ಕಾಲೇಜಿಗೆ ಬರೋಷ್ಟ್ರೊಳಗಾಗಲೇ ಸ್ಟ್ರೈಕ್ ಮಾಡ್ತಿರೋರ ಮೇಲೆಲ್ಲ ಪ್ರಿನ್ಸಿಪಲ್ಲು ಬೇರೆ ಒಂದು ಹುಡುಗರನ್ನ ಕರೆಸಿ ಹೊಡೆಸ್ತಾ ಇರ್ತಾರೆ. ಹಾಗೆಯೇ ಅವ್ರ ವಿರುದ್ಧ ಮರಿಯಾ ಕೂಡ ಫೈಟ್ ಮಾಡ್ತಾ ಇರುವಾಗಲೇ ಅಲ್ಲಿಗೆ ಬಂದಂಥ ಆ್ಯಂಟೋನಿ ಅವ್ರಿಗೆಲ್ರಿಗೂ ಕೂಡ ಹೊಡೆದು ಆಚೆ ಕಳಿಸ್ತಾರೆ. ಹಾಗೆಯೇ ಪ್ರಿನ್ಸಿಪಲ್ಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ಇದರಿಂದ ಪ್ರಿನ್ಸಿಪಲ್ಲು ರೈಸ್ ಮಾಡಿರೋ ಅಂಥ ಫೀಸ್ನ ಮೊದಲೆಷ್ಟಿತ್ತೋ ಅಷ್ಟೇ ಕಟ್ಟೋದಾಗಿ ತಿಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಅಷ್ಟು ಸ್ಟೂಡೆಂಟ್ಸ್ಗೂ ಕೂಡ ಆ್ಯಂಟೋನಿ ಮೇಲೆ ತುಂಬಾ ಗೌರವ ಬರುತ್ತೆ, ಹಾಗೆ ಖುಷಿ ಆಗುತ್ತೆ. ಈ ಒಂದು ಫೈಟಿಂಗ್ನಲ್ಲಿ ಮರಿಯಾದು ಶೂಸ್ ಅರ್ಧೋಗಿರೋದ್ರಿಂದ ಆ್ಯಂಟೋನಿ ಮರಿಯಾಗೋಸ್ಕರ ಒಂದು ಶೂ ತೊಗೊಂಡು ಬಂದು ಕೊಡ್ತಾರೆ. ಆದರೆ ಆ ಶೂ ಸೈಜ್ ತುಂಬ ದೊಡ್ಡದಾಗಿರೋದ್ರಿಂದ ಅವರಿಬ್ಬರು ಕೂಡ ಮನಸಾರೆ ನಗಾಡ್ತಾರೆ ಈ ಒಂದು ಸಿಚುಯೇಷನನ್ನು ನೋಡಿ. ಇದಾದಮೇಲೆ ಮರಿಯಾನ ಆ್ಯಂಟೋನಿ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಶಾಪಿಂಗಿಂದ ವಾಪಸ್ ಬರೋಷ್ಟ್ರೊಳಗಾಗಲೇ 6:30ಗಿಂತ ಜಾಸ್ತಿ ಟೈಮಿಂಗ್ಸ್ ಆಗಿರುತ್ತೆ. ಇದನ್ನು ನೋಡಿದಂಥ ವಾರ್ಡನ್ 6:30ಯಿಂದ ಒಳಗಡೆ ಬರಬೇಕಲ್ವಾ ಅಂತ ಹೇಳುವಾಗ ನಾನು ಹೋಗಿದ್ದು ಆ್ಯಂಟೋನಿ ಜೊತೆ ಅಂತ ಹೇಳ್ತಾಳೆ. ಅದಕ್ಕೆ ವಾರ್ಡನ್ನು ಅವ್ರು ನಿನ್ನ ತಂದೆ ಅಲ್ಲ ಅಲ್ವಾ ಅಂತ ಡೌಟಿಂದ ಕೇಳೋವಾಗ ಆ್ಯಂಟೋನಿಗೂ ಕೂಡ ಸಿಟ್ಟು ಬರುತ್ತೆ. ಸೊ ಇದೇ ಕೋಪದಲ್ಲಿ ಆ್ಯನಾ ಮೇರಿ ಒಳಗೋಗಿ ಅವಳ ಒಂದು ಲಗೇಜ್ನೆಲ್ಲ ತೊಗೊಂಬಂದು ನೆಕ್ಸ್ಟು ನಾನು ನಿಮ್ಮನೇಲೇ ಇರ್ತೀನಿ ಅಂತ ಹೇಳಿ ಸೀದಾ ಆ್ಯಂಟೋನಿ ಮನೆಗೆ ಬರ್ತಾಳೆ. ಆ್ಯಂಟೋನಿ ಮನೇಲಿದ್ದಂಥ ಅವ್ರ ಅಮ್ಮನ ಫೋಟೋ ನೋಡಿ ಮೇರಿಗೆ ಒಂದು ರೀತಿ ಖುಷಿ ಆಗತ್ತೆ. ಸೊ ಇದಾದಮೇಲೆ ಆ್ಯಂಟೋನಿ ಹಾಗೆ ಮೇರಿ ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಇರೋದಕ್ಕೆ ಶುರು ಆಗ್ತಾರೆ. ಆದರೆ ಆ್ಯಂಟೋನಿ ವಿರೋಧಿಗಳೆಲ್ಲರೂ ಕೂಡ ಇವರಿಬ್ಬರು ಒಂದೇ ಮನೆಯಲ್ಲಿ ಇರೋದು ನೋಡಿ ಬೇರೆ ರೀತಿ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಒಂದು ಅಪಪ್ರಚಾರ ಚರ್ಚ್ನಲ್ಲಿರುವಂಥ ಫಾದರ್ಗಳಿಗೂ ಕೂಡ ಗೊತ್ತಾಗುತ್ತೆ. ಸೊ ಇದರಿಂದ ಆ್ಯಂಟೋನಿ ಮನೆಗೆ ಬಂದಂಥ ಫಾದರು ಆ್ಯಂಟೋನಿ ಹಾಗೆ ಮೇರಿ ಇಬ್ಬರೂ ಕೂಡ ಚರ್ಚ್ನಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಕರೀತಾರೆ. ಹಾಗೆಯೇ ಆ್ಯಂಟೋನಿ ಮೇಲೆ ಬಾಯಿಗೆ ಬಂದಂಗೆ ದೂರೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಮೇರಿ ಹೇಳ್ತಾರೆ, ನಿಜ ಹೇಳಬೇಕು ಅಂತಂದರೆ ಝೇವಿಯರ್ ನನ್ನ ನಿಜವಾದ ತಂದೆ ಅಲ್ವೇ ಅಲ್ಲ. ನಾನು 3 ವರ್ಷ ಇರುವಾಗಲೇ ನನ್ನ ತಂದೆ ನನ್ನ ತಾಯಿನ ಬಿಟ್ಬಿಟ್ಟು ಹೊರಟೋದ್ರು. ಆದರೆ ಅದಾದಮೇಲೆ ಝೇವಿಯರ್ ಮದುವೆ ಮಾಡಿಕೊಂಡ್ರು. ಆದರೆ ನಾನು 8ನೇ ವರ್ಷಕ್ಕೆ ಬಾಕ್ಸಿಂಗ್ ಕಲಿಯೋದಕ್ಕೆ ಶುರು ಮಾಡಿದೆ. ಚಾಂಪಿಯನ್ಶಿಪ್ ಆಗಬೇಕು ಅಂತಲ್ಲ, ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ ನಮ್ಮಮ್ಮ ನನ್ನನ್ನು ಹಾಸ್ಟೆಲಲ್ಲಿ ಬಿಡೋದಕ್ಕೆ ಶುರು ಮಾಡಿದ್ರು. ನನ್ನ ತಾಯಿ ಅಂತೂ ನನ್ನನ್ನು ಒಂದು ಕಾಂಗರು ಅವ್ರ ಮಗನ ಎಷ್ಟು ರಕ್ಷಣೆ ಮಾಡುತ್ತೋ ಅಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾಯಿದ್ರು. ಯಾವಾಗಲೂ ಕೂಡ ನಾವು ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ವಿ, ಝೇವಿಯರ್ ಹೇಗಾದರೂ ಸರಿ ಸತ್ತೋಗ್ಲಿ ಅಂತ. ಕೊನೆಗೂ ಆ ದೇವರಿಗೆ ನಮ್ಮ ಪ್ರಾರ್ಥನೆ ಮುಟ್ತು ಅನ್ಸುತ್ತೆ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ನೋಡ್ತಿದ್ದಂತ ನಮಗೆ ಅರ್ಥ ಆಗುತ್ತೆ ಏನಕ್ಕೆ ಝೇವಿಯರ್ ಸತ್ತಾಗ ಜೆಸ್ಸಿ ಹಾಗೆ ಮೇರಿ ಇಬ್ರು ಕೂಡ ಖುಷಿ ಪಟ್ರು ಅಂತ. ಸೊ ಇಷ್ಟೆಲ್ಲ ಮಾತಾಡ್ದಂತ ಜೆಸ್ಸಿ ನಾನು ಮನ್ಸಾರೆ ಆಂಟೋನಿನ ಅಪ್ಪ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಆಂಟೋನಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಹಾಗೇನೆ ಮೇರಿ ಅಲ್ಲಿಂದ ಆಂಟೋನಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡುವಾಗ ಆಂಟೋನಿ ಅವನದೇ ಆದ ರೀತಿಯಲ್ಲಿ ಅಲ್ಲಿರೋರ್ಗೆಲ್ರಿಗೂ ಕೂಡ ಉತ್ತರ ಕೊಟ್ಟು ಅವರಿಬ್ರು ಕೂಡ ಆ ಒಂದು ಹಾಲ್ನಿಂದ ಹೊರಗೆ ಬರ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಮೇರಿ ಹಾಗೆ ಆಂಟೋನಿ ಇಬ್ರು ಕೂಡ ಮಾತಾಡೋವಾಗ ಗೊತ್ತಾಗುತ್ತೆ ಮೇರಿಗೆ ಅವರಮ್ಮ ಅವರ ನಿಜವಾದ ತಂದೆಯ ಫೋಟೋ ತೋರಿಸಿರ್ತಾರೆ. ಹಾಗೇನೆ ಮೇರಿಗೆ ಒಂದೇ ಒಂದ್ಸಲ ಅವ್ರ ತಂದೆನ ನೋಡೋ ಆಸೆ ಇರತ್ತೆ ಅಂತ. ಹಾಗೆ ಸೀನ್ ಕಟ್ ಮಾಡಿದ್ರೆ ಝೇವಿಯರ್ ತಮ್ಮ ಟಾರ್ಜನ್ ಇವಾಗ ಜೈಲಿಂದ ರಿಲೀಸ್ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆಂಟೋನಿಯ ಫ್ರೆಂಡಿಗೂ ಕೂಡ ಇಂಜುರಿ ಆಗೋ ರೀತಿ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ರೀತಿ ಮಾಡಿರ್ತಾರೆ. ಇದನ್ನ ನೋಡಿದಂತ ಆಂಟೋನಿಗಂತೂ ತುಂಬಾನೇ ಶಾಕ್ ಆಗುತ್ತೆ, ಹಾಗೆ ಬೇಜಾರಾಗುತ್ತೆ. ಇಷ್ಟು ದಿವಸ ಒಬ್ಬಂಟಿಯಾಗಿದ್ದಂತ ಆಂಟೋನಿ ಈ ಲೈಫಲ್ಲಿ ಈಗ ಮೇರಿ ಇದ್ದಾಳೆ. ಸೊ ಮೇರಿಗೋಸ್ಕರ ಆಂಟೋನಿ ಎದುರೋದಕ್ಕೆ ಶುರು ಮಾಡಿರ್ತಾರೆ. ಆಂಟೋನಿ ಈ ರೀತಿ ಬದಲಾದಂಥ ವಿಷಯನ ತಿಳ್ಕೊಂಡಂಥ ಆಂಟೋನಿ ಫ್ರೆಂಡ್ ಅವರನ್ನು ಅವರೇ ಖುದ್ದಾಗಿ ಟಾರ್ಸನ್ ಜೊತೆ ಮಾತಾಡಲಿಕ್ಕೆ ಅಂತ ಬರ್ತಾರೆ. ಆದರೆ ಟಾರ್ಸನ್ನು ಮಾತಿಗೆ ಮಾತು ಬೆಳೆದು ಅವರನ್ನು ಜೋರಾಗಿ ದಬ್ಬಿದ್ರಿಂದ ಅವರನ್ನು ಸತ್ತೋಗ್ಬಿಡ್ತಾರೆ. ಸೊ ಇದರಿಂದ ಆಂಟೋನಿಗೆ ತುಂಬಾ ಬೇಜಾರಾಗುತ್ತೆ. ಹೇಗಾದರೂ ಸರಿ ಈ ಯುದ್ಧನ ನಿಲ್ಲಿಸಬೇಕು ಅಂತ ಅಂದ್ಕೊಂಡವರು ಅವರೇ ಖುದ್ದಾಗಿ ಝೇವಿಯರ್ನ ತಮ್ಮ ಲಾರೆನ್ಸ್ ಮನೆಗೆ ಬರ್ತಾರೆ. ಹಾಗೆ ಲಾರೆನ್ಸ್ಗೂ ಆಂಟೋನಿಗೂ ದೊಡ್ಡ ಫೈಟಿಂಗೇ ನಡೀತಾ ಇರುತ್ತೆ. ಆಗಲೇ ಅಲ್ಲಿಗೆ ಬಂದಂಥ ಸೈಮನ್ ಅಂದರೆ ಬೇರೆ ಯಾರು ಅಲ್ಲ, ಮೇರಿಯ ತಾಯಿನ ಕೊಂದಂಥವನು. ಅವನು ಕೂಡ ಬಂದು ಆಂಟೋನಿಯ ವಿರುದ್ಧ ಫೈಟಿಂಗ್ ಮಾಡೋವಾಗ ಸೈಮನ್ ಕೂಡ ಕರೆಂಟ್ ವೈರ್ ಮೇಲೆ ಬಿದ್ದು ಸತ್ತೋಗ್ತಾನೆ. ಫೈನಲಿ ಲಾರೆನ್ಸ್ ಕೂಡ ಬರ್ತಾನೆ. ಲಾರೆನ್ಸ್ನು ಕೂಡ ಆಂಟೋನಿ ಒಡೆದು ಮಲಗಿಸ್ತಾನೆ. ಅವ್ರು 3 ಜನನೂ ಕೂಡ ಅಲ್ಲೇ ಸತ್ತೋಗ್ತಾರೆ. ಲಾಸ್ಟ್ಗೆ ಬಂದಂತ ಮಾಯಾ ಆಂಟೋನಿಗೆ ಇಂಜುರಿ ಆಗಿರೋದು ನೋಡಿ ಆಂಟೋನಿಗೆ ಫಸ್ಟ್ ಏಡ್ ಮಾಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಆಂಟೋನಿ ಹಾಗೇನೆ ಮೇರಿ ಲೈಫು ಮೊದಲಿನ ತಾನೇ ಆಗಿರುತ್ತೆ. ಸೊ ಬಾಕ್ಸಿಂಗ್ ಚಾಂಪಿಯನ್ನಲ್ಲಿ ಈಗಲೂ ಕೂಡ ಮೇರಿಗೆ
ಆಂಟೋನಿಗೆ ಫಸ್ಟ್ ಪ್ರೈಸ್ ಬರುತ್ತೆ. ಇದನ್ನು ನೋಡಿದಂಥ ಆಂಟೋನಿಗಂತೂ ಸಖತ್ ಖುಷಿ ಆಗುತ್ತೆ. ಆಗ್ಲೇ ಆಂಟೋನಿಗೆ ಕಾಲ್ ಮಾಡಿದಂಥ ಫಾದರು ಆದಷ್ಟು ಬೇಗ ಚರ್ಚಿಗೆ ಬರ್ಲಿಕ್ಕೆ ಹೇಳ್ತಾರೆ. ಯಾಕೆ ಅಂತಂದರೆ ಮೇರಿಗೋಸ್ಕರ ಅಲ್ಲೊಂದು ಸರ್ಪ್ರೈಸ್ ಕಾಯ್ತಾ ಇರತ್ತೆ. ಸರ್ಪ್ರೈಸ್ ಏನು ಅಂತಂದರೆ ಮೇರಿಯ ನಿಜವಾದ ತಂದೆ. ಮೇರಿ ಒಂದ್ಸಲ ಆಂಟೋನಿ ಹತ್ರ ಒಂದೇ ಒಂದ್ಸಲ ಅವಳ ನಿಜವಾದ ತಂದೆನ ನೋಡಬೇಕು ಅಂತ ಹೇಳಿ ಆಸೆ ಪಟ್ಟಿದ್ಲು. ಸೊ ಅವಳು ಪಟ್ಟಂಥ ಆಸೆನ ಈಗ ಆಂಟೋನಿ ನೆರವೇರಿಸಿದ್ದ. ಹಾಗೆಯೇ ಮೇರಿ ಇವಾಗ ಅವಳ ನಿಜವಾದ ತಂದೆನ ನೋಡ್ತಾ ಇದ್ಲು. ಹಾಗೆಯೇ ನೋಡ್ತಾನೆ ನಿಂತಿರುವಾಗಲೇ ಅವಳ ತಂದೆ ಏತಕ್ಕೆ ಬಿಟ್ಟೋದೆ ಅನ್ನೋ ಕಾರಣನ ಹೇಳಬೇಕು ಅಂತ ಇರುವಾಗಲೇ ಅದನ್ನು ತಡೆದಂಥ ಮೇರಿ, ನಾನು ಒಂದೇ ಒಂದ್ಸಲ ನಿಮ್ಮನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ದಷ್ಟೇ, ಈಗ ಅದಾಯಿತು, ನನಗೆ ಅಷ್ಟು ಸಾಕು ಅಂತ ಹೇಳಿ ಆಚೆ ಕಡೆ ನಿಂತಿದ್ದಂಥ ಆಂಟೋನಿ ಹತ್ರ ವಾಪಸ್ ಹೋಗಿ ಜೋರಾಗಿ ಅಪ್ಪ ಅಂತ ಕೂಗ್ತಾಳೆ. ಮೇರಿ ಇದು ಫಸ್ಟ್ ಟೈಮ್ ಆಂಟೋನಿನ ಅಪ್ಪ ಅಂತ ಕರೆದಿದ್ದು. ಇದನ್ನು ಕೇಳಿಸ್ಕೊಂಡಂಥ ಆಂಟೋನಿಗಂತೂ ಸಖತ್ ಖುಷಿಯಾಗತ್ತೆ. ಹಾಗೆಯೇ ಆ ಚರ್ಚಿನ ಫಾದರ್ಗೂ ಕೂಡ ತುಂಬಾ ಖುಷಿಯಾಗತ್ತೆ. ಸೊ ಫೈನಲಿ ಬಯಾಲಜಿಕಲ್ ಫಾದರು ನಿಜವಾದ ತಂದೆ ಆದರು. ಸೊ ಇಲ್ಲಿಗೆ ಈ ಮೂವಿ ಮುಗಿದಿದೆ. ಮೂವಿ ಹೇಗನ್ನಿಸ್ತು ನಿಮಗೂ ಕೂಡ? ಮೇರಿ ತಂದೆಯಾಗಿ ಆಂಟೋನಿನ ಆಯ್ಕೆ ಮಾಡ್ಕೊಂಡಿದ್ದು ಖುಷಿ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಆಂಟೋನಿಗೂ ಕೂಡ ಒಂದು ಮಗಳು ಸಿಕ್ಕಿದ್ದಾಳೆ. ಇದ್ರ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.